ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಬೆಳಗಿನ ಜಾವ 3:30. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ದಯಮಾಡಿ ಎಲ್ಲರೂ ನಮ್ಮ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ನಾವು ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಿ, ಯಾವ್ಯಾವ ಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ, ಎಲ್ಲವನ್ನು ಸಂಪೂರ್ಣವಾಗಿ ಶೇರ್ ಮಾಡ್ತೀನಿ. ಮರೆಯದೆ ಎಲ್ಲರೂ ತಪ್ಪದೆ ನನ್ನ ವಿಡಿಯೋಗಳನ್ನ ನೋಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಜೈ ಗಣೇಶ, ನಮಸ್ಕಾರಗಳು. ಪ್ರೀತಿಯ ಸ್ನೇಹಿತರೆ, ನಮ್ಮ ಪ್ರಯಾಣ ಪ್ರಾರಂಭವಾಗಿ ಬೆಂಗಳೂರು ಮೈಸೂರು ನೂತನ ಹೈವೇಯಲ್ಲಿ ನಾವು ಹೊರಟ್ವಿ. ಈಗ ಮೊದಲಿಗೆ ಟೋಲ್ ಗೇಟ್ ಬಳಿ ಬಂದ್ವಿ. ನಾವಿಲ್ಲಿ ಟೋಲ್ ಫೀಸನ್ನು ಪಾವತಿ ಮಾಡಿ ನಂತರ ಇಲ್ಲಿಂದ ನಾವು ಹೊರಟಿದ್ದು ದಕ್ಷಿಣ ಭಾರತದ ಪ್ರಖ್ಯಾತ ರಾಜ್ಯಗಳಲ್ಲಿ ಒಂದಾದಂತಹ ಆಂಧ್ರ ಪ್ರದೇಶಕ್ಕೆ. ಆಂಧ್ರ ಪ್ರದೇಶದಲ್ಲಿ ಏನಿದೆ ನೋಡೋ ಅಂಥದ್ದು ಅಂತ ನಿಮಗೆಲ್ಲ ಅನುಮಾನ ಬರ್ಬೋದು. ಬಹಳ ಇದೆ ಆಂಧ್ರದಲ್ಲಿ. ಎಲ್ಲರಿಗೂ ನೆನಪಾಗೋದು ಆಂಧ್ರ ಪ್ರದೇಶ ಅಂದರೆ ತಿರುಪತಿ ಅಂತ. ತಿರುಪತಿ ಒಂದೇ ಅಲ್ಲ, ಬಹಳ ಪುರಾಣ ಪುಣ್ಯ ಪ್ರಸಿದ್ಧ ತೀರ್ಥಕ್ಷೇತ್ರಗಳು ನಮ್ಮ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದ್ದಾವೆ. ಅಂತಹ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂತಹ ನೆಲ್ಲೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಪೆಂಚಲಕೋನ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ನಾವು ಈಗ ಹೊರಟಿದ್ದೀವಿ. ಪೆಂಚಲಕೋನ ನರಸಿಂಹ ಕ್ಷೇತ್ರ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿದೆ. ನಾವು ಹೋಗ್ತಾ ಇದ್ದೀವಿ. ಮುಂದೆ ಏನೇನು ನಡೆಯುತ್ತೆ ಅನ್ನೋದನ್ನು ನೀವೇ ವಿವರವಾಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ವಿಡಿಯೋನ ತಪ್ಪದೇ ನೋಡಿ, ಮುಂದುವರಿಯುತ್ತೆ. ದಯಮಾಡಿ ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟು ನನಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ. ನಮ್ಮ ಪ್ರಯಾಣ ಸಾಗ್ತಾ ಇತ್ತು ಬೆಂಗಳೂರಿಂದ ತಿರುಪತಿ ಹೈವೇಗೆ. ತಿರುಪತಿ ರೋಡಲ್ಲಿ ಹೋಗ್ತಾ ಕೋಲಾರದ ಹತ್ರ ಮುಳುಬಾಗಿಲು ಸಿಗುತ್ತೆ. ಮುಳುಬಾಗಿಲು ಸಿಕ್ಕಿದ್ಮೇಲೆ ನಾವು ಅಲ್ಲಿ ನಿಂತ್ಕೊಂಡ್ವಿ ಫಲಹಾರಕ್ಕೆ. ಅದೇ ಮುಳುಬಾಗಿಲು ದೋಸೆ ಕಾರ್ನರ್. ಬಹಳ ಚೆನ್ನಾಗಿದೆ. ತುಂಬ ರಶ್ ಇತ್ತು. ಆದರೂ ಏನು ಮಾಡೋದು, ಹೊಟ್ಟೆ ಹಸಿತಾ ಇದೆ. ನಾವು ಬಂದ್ವಿ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ತಿರುಪತಿಗೆ ಹೋಗೋವಂಥ ಬಹಳ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ತುಂಬ ರಶ್ ಇದೆ. ಬಟ್ ತಿಂಡಿ ಮಾತ್ರ ಬಹಳ ಅದ್ಭುತವಾಗಿತ್ತು. ಮುಳುಬಾಗಿಲು ದೋಸೆ ನಾನು ತಿಂದೇ ಇರಲಿಲ್ಲ. ಸೊ ಅದನ್ನು ಸವಿದ್ವಿ, ಇಡ್ಲಿ ತಿಂದ್ವಿ, ಟೀಯನ್ನು ಕುಡಿದ್ವಿ. ಸ್ನೇಹಿತರೆ ನೋಡಿ, ಮುಳುಬಾಗಿಲು ದೋಸೆ ನಾನಿದೆ ಫಸ್ಟ್ ಟೈಮ್ ತಿಂತಾ ಇರೋದು. ಹೇಗಿದೆ ಅಂತ ತಿಂದು ಹೇಳ್ತೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ಬಂದು ಧಾರಾಳವಾಗಿ ತಿನ್ಬೋದು. ಇಲ್ಲಿ ತಿರುಪತಿಗೆ ಹೋಗ್ತಾ ಹೈವೇನಲ್ಲೇ ಇದೆ. ಮುಳುಬಾಗಿಲು ಊರು ಬಿಟ್ಟು. ಹೇಗಿದೆ ಮದು, ತಿಂದೇಳು? ನೋಡಿದ್ರಾ, ಚೆನ್ನಾಗಿ ಬಂದಿದೆ. ತುಂಬ ರಶ್ ಇದೆ ಒಳಗೆಲ್ಲ. ನಾವು ಅದಕ್ಕೆ ಇಲ್ಲೇ ನಿಂತ್ಕೊಂಡು ತಿನ್ಕೋತಾ ಇದ್ದೀವಿ. ಸ್ನೇಹಿತರೆ, ಇಡ್ಲಿ ತಗೊಂಡ್ವಿ. ಅರ್ಧ ಬೈಟು, ನಾನು ಅರ್ಧ, ಮಧು ಅರ್ಧ, ಆನಿಯನ್ ದೋಸೆ ತೊಗೊಂಡಿದ್ದೀವಿ. ಎಲ್ಲ ಐಟಮ್ಸು ಚೆನ್ನಾಗಿದೆ. ಮಾತ್ರ ಧಾರಾಳವಾಗಿ ನೀವು ಬಂದು ತಿನ್ಬೋದು. ಸೂಪರ್ ಆಗಿದೆ. ಚಟ್ನಿ ಮತ್ತು ಸಕ್ಕತ್ತಾಗಿದೆ. ಸ್ನೇಹಿತರೆ, ಈ ಮುಳುಬಾಗಿಲು ದೋಸೆ ನಾವು ತಿಂಡಿ ತಿಂದ್ವಲ್ಲ ನೋಡಿ, ಅಲ್ಲಿ ಚಟ್ನಿಗೆ ತೊಗೊಂಡೋಗ್ತಾ ಇದ್ದಾರೆ. ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಪುದೀನ ಮತ್ತು ಹುಣಸೆಹಣ್ಣು, ಆಮೇಲೆ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟನ್ನ ಹಾಕಿ ಆಡಿಸ್ಕೊಂಬರ್ತಾರೆ. ಚಟ್ನಿ ಮತ್ತು ಸೂಪರ್ ಆಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಅಳತೆಗೆ. ನಿನ್ನ ಹೆಸರೇನಮ್ಮ? ಚಂದ್ರು. ಓಕೆ, ಥ್ಯಾಂಕ್ ಯು. ಪ್ರೀತಿಯ ಸ್ನೇಹಿತರೆ ನೋಡಿ, ನಮ್ಮ ಅರವಿಂದನ ಕಾರ್ನಲ್ಲಿ ಇವತ್ತು ನಾವು ಆಂಧ್ರದ 8 ದಿನಗಳ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಮಧು ಡ್ರೈವ್ ಮಾಡ್ತಾ ಇದ್ದಾನೆ. ತುಂಬ
ಚೆನ್ನಾಗಿ ಡ್ರೈವ್ ಮಾಡ್ತಾನೆ. ನಾನು, ಅರವಿಂದ, ಯಶು ಮತ್ತು ಮಧು ಈಗ ನಾವು ಪೆಂಚಲಕೋನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ತಿಂಡಿಯನ್ನು ತಿಂದು ನಿಮಗೆ ತೋರಿಸಿದ್ದೀನಿ. ನೀವು ಈ ಕ್ಷೇತ್ರಕ್ಕೆ ಮರೆಯದೆ ಒಮ್ಮೆ ಬನ್ನಿ. ಶ್ರೀ ಕ್ಷೇತ್ರ ಪೆಂಚಲಕೋನ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಬಂದ್ವಿ. ನೋಡಿ, ಸುತ್ತ ಬೆಟ್ಟಗಳು ತುಂಬ ಚೆನ್ನಾಗಿದೆ. ಮಾತ್ರ ಒಮ್ಮೆ ಎಲ್ಲರೂ ಬನ್ನಿ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ. ಬಹಳ ಚೆನ್ನಾಗಿದೆ ಅನಿಸುತ್ತೆ. ಪ್ರಕೃತಿ ಅಂತೂ ತುಂಬ ಚೆನ್ನಾಗಿದೆ. ವಾತಾವರಣ, ವೆದರ್ ತುಂಬ ಚೆನ್ನಾಗಿದೆ. ಸೆಕೆ ಇಲ್ಲ, ಮೋಡ ಕವಿದ ವಾತಾವರಣ. ನರಸಿಂಹಸ್ವಾಮಿ ದರ್ಶನವನ್ನು ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಅದಕ್ಕೂ ಹೋಗಿದ್ವಿ. ಮತ್ತು ಎದುರುಗಡೆ ಆಂಜನೇಯನ ದೇವಸ್ಥಾನ ಇದೆ, ಅದಕ್ಕೂ ಹೋಗಿದ್ವಿ. ಬಹಳ ಚೆನ್ನಾಗಿದೆ. ಇಲ್ಲಿ ವಾಟರ್ ಫಾಲ್ಸ್ ಸಹ ಇದೆ. ಆದರೆ ಈಗ ಮಳೆಗಾಲ ಅಲ್ಲ. ಆಂಧ್ರ ಪ್ರದೇಶಕ್ಕೆ ನವಂಬರ್ ಡಿಸೆಂಬರ್ನಲ್ಲಿ ಚೆನ್ನೈನಲ್ಲಿ ಭಾರಿ ಚಂಡಮಾರುತ ಎದ್ದರೆ ಇಲ್ಲಿ ಮಳೆಯಾಗಿ ವಾಟರ್ ಫಾಲ್ಸ್ ಸಿಗುತ್ತೆ. ಸ್ನೇಹಿತರೆ, ಪೆಂಚಲಕೋನ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಆಯಿತು. ಆದರೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಒಳಗಡೆ ವಿಡಿಯೋ ಅಲೋ ಇಲ್ಲ. ನಾವೀಗ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡಿದ್ದೀವಿ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರೀತಿಯ ಸ್ನೇಹಿತರೆ, ನೋಡಿ, ಪೆಂಚಲಕೋನ ನರಸಿಂಹಸ್ವಾಮಿ ದೇವರ ದರ್ಶನ ಆಯಿತು. ಲಕ್ಷ್ಮೀ ಸಮೇತನಾಗಿ ನರಸಿಂಹಸ್ವಾಮಿ ಇಲ್ಲಿ ಕೂತ್ಕೊಂಡಿದ್ದಾನೆ. ಭಕ್ತರ ಆಶಯಗಳನ್ನ ಪೂರೈಸ್ತಾ ಇದ್ದಾನೆ. ಬಹಳ ವೈಬ್ರೇಷನ್ ಇದೆ, ಅಂದರೆ ತುಂಬ ಶಕ್ತಿಯುತವಾಗಿದೆ ದೇವಸ್ಥಾನದಲ್ಲಿ ದೇವರ ಒಂದು ಮಹಿಮೆ. ಯಾಕೆಂದರೆ ಒಳಗಡೆ ಹೋಗ್ತಾ ಇದ್ದಂಗೆ ಮೈ ರೋಮಾಂಚನ ಆಗುತ್ತೆ. ಇದು ಕೃತಾಯುಗದಲ್ಲಿ ಸ್ವಯಂ ಉದ್ಭವವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನು ಇಲ್ಲಿಗೆ ಬಂದು ನಿಲ್ತಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಅವನ ಉಗ್ರವ ರೂಪವನ್ನು ಶಾಂತಗೊಳಿಸಲು ಮಹಾಲಕ್ಷ್ಮಿ ಬಂದು ಇಲ್ಲಿ ಅವನ ಸೇವೆಯನ್ನು ಮಾಡಿ ಅವನ ಉಗ್ರರೂಪ ಶಾಂತಿಯುತವಾಗಿ ನಂತರ ಲಕ್ಷ್ಮೀ ಸಮೇತನಾಗಿ ಇಲ್ಲಿಯೇ ಪ್ರತಿಷ್ಠಾಪನೆ, ಅಂದರೆ ಸ್ವಯಂ ಉದ್ಭವವಾಗಿ ಕುಳಿತುಕೋತಾನೆ ಅನ್ನೋದು ಒಂದು ಇಲ್ಲಿಯ ಪ್ರತೀತಿ. ನಾನು ಇಲ್ಲಿ ಪುರೋಹಿತರನ್ನ ಅದ್ರ ಬಗ್ಗೆ ಕೇಳಿದಾಗ ಅವರು ಈ ವಿವರಣೆಯನ್ನು ಕೊಟ್ಟರು. ಇದು ಸ್ವಯಂ ಉದ್ಭವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ. ಕೃತಾಯುಗದಲ್ಲೇ ಇಲ್ಲಿ ಸ್ವಯಂ ಉದ್ಭವವಾಗಿರೋದು ಅನ್ನೋ ವಿವರಣೆಯನ್ನು ಅವರು ಕೊಟ್ಟರು. ಆ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಕ್ಷೇತ್ರ ಮೈಸೂರಿನಿಂದ 510 ಕಿಲೋಮೀಟರ್ ದೂರದಲ್ಲಿದೆ. ನೀವು ಬೆಂಗಳೂರಿನಿಂದ ಬರೋರಾದರೆ ಬೆಂಗಳೂರಿಂದ ತಿರುಪತಿ ಬೈಪಾಸ್ನಿಂದ ಬಂದು ವೆಂಕಟಗಿರಿ, ಪರವೂರು ಮುಖಾಂತರ ನೀವು ಈ ಕ್ಷೇತ್ರಕ್ಕೆ, ಅಂದರೆ ಪೆಂಚಲಕೋನ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಬರ್ಬೋದು. ನಾವು ನನ್ನ ಸ್ನೇಹಿತನ ಕಾರ್ನಲ್ಲಿ ಬಂದ್ವಿ. ಸೊ ನೀವು ಬಸ್ಸಿಗೆ ಬರಬೇಕಾದ್ರೆ ನೀವು ಡೈರೆಕ್ಟಾಗಿ ತಿರುಪತಿಗೆ ಬಂದು ತಿರುಪತಿಯಿಂದ ಪೆಂಚಲಕೋನಾಗೆ ಬರ್ಬೋದು. ಇಲ್ಲ ಅಂತಂದರೆ ನೆಲ್ಲೂರಿಗೆ ಬಂದು ನೆಲ್ಲೂರಿಂದ ಪೆಂಚಲಕೋನಾಗೆ ಬರ್ಬೋದು. ಬಸ್ ಸರ್ವಿಸ್ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಬಹಳ ಚೆನ್ನಾಗಿದೆ. ನಾವು ಇಲ್ಲಿಂದ ವಾಟರ್ ಫಾಲ್ಸ್ ಹೋಗಬೇಕು ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ಇದು ಮಳೆ ಸೀಸನ್ ಅಲ್ಲ. ವಾಟರ್ ಫಾಲ್ಸಲ್ಲಿ ನೀರು ಇಲ್ವಂತೆ. ಏನಿದ್ರು ವಾಟರ್ ಫಾಲ್ಸ್ನ ನೋಡಬೇಕು ಅಂತ ಬರೋರು ನವಂಬರ್, ಡಿಸೆಂಬರ್, ಜಾನ್ವರಿಯಲ್ಲಿ ಬನ್ನಿ. ಆಗ ಚಂಡಮಾರುತ ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಎದ್ದೇಳ್ತು ಅಂತಂದರೆ ನೆಲ್ಲೂರಿನಲ್ಲಿ ತುಂಬ ಮಳೆ ಆಗುತ್ತೆ. ಆ ಸಮಯದಲ್ಲಿ ಇಲ್ಲಿ ವಾಟರ್ ಫಾಲ್ಸ್ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಆಮೇಲೆ ಪ್ರತಿದಿನ ಬೆಳಿಗ್ಗೆ 6:30ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ, 12ವರೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಶನಿವಾರ ಮಾತ್ರ ಮಧ್ಯಾಹ್ನ 3 ಗಂಟೆವರೆಗೂ ತೆಗೆದಿರುತ್ತೆ. ಧಾರಾಳವಾಗಿ ಎಲ್ಲರೂ ಬಂದು ಶನಿವಾರದೊತ್ತು ದೇವರ ದರ್ಶನವನ್ನು ಮಾಡ್ಬೋದು. ಮತ್ತು 300 ರೂಪಾಯಿಯ ವಿಶೇಷ ದರ್ಶನ ಕೂಡ ಇದೆ ಮಧ್ಯಾಹ್ನ 3 ಗಂಟೆಯ ನಂತರ. ಅದು ದೇವರ ಸನ್ನಿಧಾನದ ಒಳಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಗರ್ಭಗುಡಿ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಈ ಮಾಮೂಲಿ ದರ್ಶನದಲ್ಲೂ ಸಹ ದೇವರ ಮುಂದಕ್ಕೆ ನಾವು ಹೋಗ್ತೀವಿ. ಆಮೇಲೆ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಇದೆ. ಬಹಳ ಚೆನ್ನಾಗಿದೆ. ಅದರ ವಿಡಿಯೋನು ಮಾಡಿದ್ದೀನಿ, ಎಲ್ಲವನ್ನು ನಿಮಗೆ ಹಾಕಿದ್ದೀನಿ. ನೋಡಿ, ನಿಮ್ಮ ಲೈಕನ್ನು ಕೊಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ, ಬೆಂಬಲ ಎಲ್ಲವನ್ನೂ ಕೊಡಬೇಕು ಅಂತ ಕೇಳ್ಕೊತೀನಿ. ಈ ವಿಡಿಯೋ ಪ್ರತಿದಿನ ನಾನು ಬಂದಿರತಕ್ಕಂಥ ಆಂಧ್ರ ಪ್ರದೇಶ ರಾಜ್ಯದ ಪ್ರವಾಸದಲ್ಲಿ ಇದ್ದೀನಿ. ಇಲ್ಲಿಯ ಎಲ್ಲ ಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತೀನಿ. ನಾನು ಹೋಗ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನ ಸಹ ನಿಮಗೆ ತೋರಿಸ್ತೀನಿ. ವಿವರಣೆಯನ್ನು ಸಾಧ್ಯವಾದಷ್ಟು ನಾನು ಕೊಡ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ಶ್ರೀ ಕ್ಷೇತ್ರ ಪೆಂಚಲಕೋನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ದೇವಸ್ಥಾನದ ಊಟಕ್ಕೆ ಕೂತ್ಕೊಂಡಿದ್ದೀವಿ. ನೋಡಿ, ಕಡ್ಲೆಬೇಳೆ ಪಾಯಸ,
ಆಂಧ್ರದ ವಿಶೇಷ ಚಟ್ನಿ ಮತ್ತು ಪಲ್ಯ, ಇನ್ನೇನೇನು ಹಾಕ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಅನ್ನ ಮತ್ತು ಹುಳಿಯನ್ನು ಹಾಕಿದರೆ, ಅನ್ನ ರಸಂ, ಅನ್ನ ಮಜ್ಜಿಗೆ ಎಲ್ಲವೂ ಇದೆ. ತುಂಬ ಚೆನ್ನಾಗಿದೆ ಊಟ ಮಾತ್ರ. ಇಲ್ಲಿ ಬಂದವರು ಧಾರಾಳವಾಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಪ್ರಸಾದವನ್ನು ಉಂಡು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ಮುಂದೆ ಇಲ್ಲಿಂದ ನಾವು ಜೊನ್ನವಾಡ, ಕಾಮಾಕ್ಷಿ ಮತ್ತು ಮಲ್ಲಿಕಾರ್ಜುನನ ಕ್ಷೇತ್ರಕ್ಕೆ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಊಟ ಮುಗಿಸಿ ಲಕ್ಷ್ಮೀ ದೇವಸ್ಥಾನವನ್ನು ನೋಡಿದ್ವಿ ಮತ್ತು ಆಂಜನೇಯನ ದೇವಸ್ಥಾನವನ್ನು ನೋಡಿಕೊಂಡು ನಾವು ಜೊನ್ನವಾಡಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಮುಂದಿನ ವಿಡಿಯೋ ನಾಳೆ ಬರುತ್ತೆ. ಮರೆಯದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಸದ್ಬುದ್ಧಿ, ಆಯುರಾರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.